ಹಾಯ್ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸುರೇಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಸುರೇಶ್ ಯೂಟ್ಯೂಬ್ ಚಾನಲ್. ಟೈಮ್ ಬಂದು 8:55. ಸೊ ನಾವು ಹೋಗ್ತಾ ಇದ್ದಾರೆ. ನಂಗೆ ಬೇಜಾರಾಗ್ತಿದೆ. ಹಾಯ್, ನಾನಿವತ್ತು ಬೆಳಗಾವಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 9 ಆಗಿದೆ. ನನಗೆ 11 ಟ್ರೈನ್ ಇದೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ AC ಸ್ಲೀಪರ್ ಗಾಡಿ ಬುಕ್ ಮಾಡಿದ್ದೀನಿ. 11 ಇದೆ. ನಾವು ಬೆಳಗಾವಿಗೆ ಹೋಗ್ಬೋಣ. ಅಲ್ಲಿ ಯಾವ ಥರ ಇದೆ, ಏನಿದೆ ನೋಡ್ಕೊಂಬೋಣ. ಬನ್ನಿ ಗೆಳೆಯರೆ. ಟ್ರೈನ್ ಆಲ್ರೆಡಿ ನಿಂತಿದೆ. ನನ್ನ ಕೋಚ್ ನಂಬರ್ M2. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗ್ತಾ ಇದ್ದೀನಿ. ನನ್ನ ಸೀಟ್ ಟಾಪಲ್ಲಿದೆ. ಗುಡ್ ನೈಟ್ ಫ್ರೆಂಡ್ಸ್. ಇವಾಗ ಸ್ಲೀಪಿಂಗ್ ಟೈಮ್. ಸರಿ, ಇವಾಗ ನಾವು ಮಲಗಿಬಿಟ್ಟು ಬೆಳಗ್ಗೆ ಬೆಳಗಾವಿಲಿ ಮೀಟ್ ಮಾಡೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗಾಗಿ ಖಾನಾಪುರಲ್ಲಿದ್ದೀನಿ. ಬೆಳಗಾವಿ ರೀಚ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಆಗ್ಬೋದು, ಇಲ್ಲ 45 ಮಿನಿಟ್ಸ್ ಆಗ್ಬೋದು. ಟೈಮು 8:45 ಮಾರ್ನಿಂಗ್. ತುಂಬ ಫಾಸ್ಟ್ ಏರಿಯಾ, ತುಂಬ ಚೆನ್ನಾಗಿದೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ಅಂತೂ ನಾವು ಬೆಳಗಾವಿ ರೀಚ್ ಆಗಿದ್ದೀನಿ. ಸ್ಟೇಷನಿಂದ ಈಗ ಆಚೆ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ ಬೆಳಗಾವಿ ರೈಲ್ವೆ ಸ್ಟೇಷನ್. ಬನ್ನಿ ಗೆಳೆಯರು, ಇವಾಗ ಬೆಳಗಾಮಲ್ಲಿರೋ ಕಮಲ ಬಸ್ತಿ ಹತ್ರ ಹೋಗಿ ನೋಡೋಣ. ಅಲ್ಲಿ ದೂರದಲ್ಲಿದೆ ಕಮಲ ಬಸ್ತಿ, ಅಲ್ಲಿ ಹೋಗೋಣ. ಗೆಳೆಯರೆ, ಇದು ಕಮಲ ಬಸ್ತಿ ನೇಮಿನಾಥ ತೀರ್ಥಂಕರ ದೇವಸ್ಥಾನ, ಜೈನ್ ಟೆಂಪಲ್. ಇದು ಬೆಳಗಾವಿ ಫೋರ್ಟ್ನಲ್ಲಿರೋ ಒಂದು ಪುರಾತನ ಜೈನ ದೇವಸ್ಥಾನವಾಗಿದೆ. ಇದು 13ನೇ ಶತಮಾನದಲ್ಲಿ ಕಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಕಲ್ಲಲ್ಲೇ ಕಟ್ಟಿರೋದ್ರಿಂದ ಇದು ವಿಶಿಷ್ಟ ಕಲಾಕೃತಿ, ಶಿಲ್ಪಕಲೆ ಮತ್ತು ಕಲ್ಲಿನ ಕೆತ್ತನೆಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೋಡಿದಾಗ ವಾಸ್ತುಶಿಲ್ಪದ ಅದ್ಭುತ ಅನುಭವ ನೀಡುತ್ತದೆ ಮತ್ತು 800 ವರ್ಷಗಳಿಂದ ತನ್ನ ಸೌಂದರ್ಯನ ಉಳಿಸ್ಕೊಂಡಿದೆ. ಈ ಸ್ಥಳ ಬೆಳಗಾವಿ ಕೋಟೆ ಒಳಗಡೆ ಇದೆ. ಇದನ್ನು ನಿರ್ಮಾಣ ಮಾಡಿದವರು ರಟ್ಟ ರಾಜವಂಶದ ಬೀರ್ಚರಚ ಜಯರಾಯ ಎಂಬ ಅಧಿಕಾರಿಗಳು 1204ರಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಕಲ್ಲುಗಳು ನೋಡಿದ್ರೆ ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿದೆ. ನೋಡಿದ ತಕ್ಷಣ ಅದು ಅಷ್ಟು ಓಲ್ಡು, ತುಂಬ ಪುರಾತನವಾಗಿರ್ತಕ್ಕಂಥ ಟೆಂಪಲ್ ಇದು.
ಒಂದು ಸುತ್ತು ಆಚೆನೂ ನೋಡ್ಕೊಂಬರೋಣ. ಆಚೆ ಹೋಗ್ತಾಯಿನಿ, ಈಗ ಆಚೆ ನೋಡಿ. ಆ ಕಾಲದಲ್ಲಿ ಏನು ಮಷಿನ್ಸ್ ಇಲ್ಲ, ಏನಿಲ್ಲ, ಆದ್ರೂ ಅಷ್ಟು ಚೆನ್ನಾಗಿ ಅದನ್ನು ಕಲ್ಲನ್ನು ಕಟ್ ಮಾಡಿ ಅವರು ಒಂದಕ್ಕೊಂದು ಪಝಲ್ ಥರ ಜೋಡಿಸಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಗುಡಿಯ ಸುತ್ತ ಕಲ್ಲಿನ ಕಾಂಪೌಂಡ್ ಸತ ನಿರ್ಮಾಣ ಮಾಡಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಇದೆ. ಇದು ಹಿಂದೆ ಇರ್ತಕ್ಕಂಥ ದೇವಸ್ಥಾನ. ಕಲ್ಲುಗಳನ್ನ ಯಾವ ಥರ ಜೋಡಿಸಿದ್ದಾರೆ. ಸುಮಾರು 800 ವರ್ಷಗಳ ಕಾಲ ಇದನ್ನು ಏನು ಆಗದಿರೋ ಥರ ಇಷ್ಟು ಸಂರಕ್ಷಿತವಾಗಿದೆ ಅಂತ ಅಂದರೆ ಅದು ಅವರ ಇಂಜಿನಿಯರಿಂಗ್ಗೆ ಒಂದು ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಹೇಳಲೇಬೇಕು ಇದನ್ನು. ಇದು ಆಚೆಯಿಂದ ಓಡಾಡಲಿಕ್ಕೆ ಜಾಗನೂ ಸತ ಇದೆ. ಇಲ್ಲಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಇವಾಗ ಸ್ನೇಹಿತರೆ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಲ್ಲಿ ಒಳಗಡೆ ನೋಡೋಣ. ಆಚೆಯಿಂದ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಳಗಡೆ ಎಷ್ಟು ಚೆನ್ನಾಗಿರ್ಬೋದು. ಇಲ್ಲಿ ಸಣ್ಣ ಸಣ್ಣ ಕೆತ್ತನೆಗಳು, ಶಿವಲಿಂಗನ 2 ಎಲ್ಲ ಆಂಜನೇಯ ಸ್ವಾಮಿ ಇಟ್ಕೊಂಡಿರೋ ಥರ, ಮತ್ತು ಆನೆ ಇರೋ ಥರ, ಕುದುರೆ ಮೇಲೆ ಇಬ್ಬರು ಕೂತ್ಕೊಂಡಿರೋ ಥರ, ಸಿಂಹದ ಜೊತೆ ಹೋರಾಡೋ ಥರ ತುಂಬ ವಾಸ್ತುಶಿಲ್ಪ ಕೆತ್ತನೆಗಳನ್ನು ಇಲ್ಲಿ ಕೆತ್ತಿದ್ದಾರೆ. ನೋಡಿದ್ರೆ ಅಷ್ಟು ಮೈ ರೋಮಾಂಚನವಾಗುತ್ತೆ. ಈ ಥರ ಎಲ್ಲ ಕೆತ್ತನೆ ಇಷ್ಟು ವರ್ಷಗಳಿಂದ ಈ ಶಿಲ್ಪಗಳು ಹಂಗೆ ಇದಾವಲ್ಲ ಅಂತ. ಬನ್ನಿ ಒಳಗಡೆ ಹೋಗೋಣ. ಈ ಕಂಬಗಳು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ, ಶೈನಿಂಗ್ ಬರ್ತಾ ಇದೆ. ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಕಂಬಗಳು ಅಷ್ಟು ನುಣುಪಾಗಿದ್ದಾವೆ, ಸ್ಮೂತಾಗಿದ್ದಾವೆ. ದೇವಸ್ಥಾನ ಒಳಗಡೆ ಬಂದರೆ ನಮಗೆ ಒಂದು ತಂಪಾದ ಅನುಭವ ಸಿಗುತ್ತೆ. ಇಲ್ಲಿ ಮಧ್ಯದ ಪ್ರಾಂಗಣದಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಅಂದರೆ ಇದರಲ್ಲಿ ವೀಡಿಯೋದಲ್ಲಿ ನೋಡೋಕ್ಕಿಂತ ತುಂಬ ಲೈವಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ನಮಗೆ ಒಂದು ಅನುಭವ ಕೊಡುತ್ತೆ. ಇದು ಯಾವ ಥರ ಮಾಡಿದ್ದಾರೆ, ಕಲ್ಲಲ್ಲಿ ಈ ಥರ ಆ ಕಾಲದಲ್ಲಿ ಹೆಂಗೆ ಕೆತ್ತಿದ್ದಾರೆ. ಮಧ್ಯದಲ್ಲಿರ್ತಕ್ಕಂತಹ ಮಂಟಪ, ಇದು ದೇವಸ್ಥಾನದ್ದು ಮಂಟಪ. ಹಂಗೆ ಮುಂದೆ ಹೋದರೆ ಗರ್ಭಗುಡಿಗೆ ನಾವು ಹೋಗ್ಬೋದು. ಇದ್ರ ಸುತ್ತ ಎಲ್ಲ ಮೂಲೆಗೂ ಒಂದೊಂದು ಶಿಲ್ಪಗಳು ಕೆತ್ತಿದ್ದಾರೆ. ವಿಷ್ಣುದಾಗಿರ್ಬೋದು, ಬೇರೆ ಬೇರೆ ದೇವರುಗಳದ್ದು ಶಿಲ್ಪನ ಇಲ್ಲಿ ಕೆತ್ತಿದ್ದಾರೆ. ಕಂಬಗಳು ಸತ ಅಷ್ಟು ಚೆನ್ನಾಗಿದೆ. ಮತ್ತು ಪ್ರತಿಯೊಂದು ಕಂಬಕ್ಕೂ ತನ್ನದೇ ಆದಂತಹ ಚಿತ್ರಕಲೆ ಅದನ್ನು ಅವರು ಕೆತ್ತಿದ್ದಾರೆ. ನಾವಿವಾಗ ಒಳಗಡೆ ಗರ್ಭಗುಡಿಲಿ ಏನಿದೆ ಅಂತ ನೋಡೋಣ. ಗರ್ಭಗುಡಿಲಿ ಸ್ನೇಹಿತರೆ, ಗರ್ಭಗುಡಿ ಒಳಗಡೆ ಕಪ್ಪು ಶಿಲೆಯಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ನೇಮಿನಾಥರ ಒಂದು ಸುಂದರವಾದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗೆಳೆಯರೆ, ಈ ದೇವಸ್ಥಾನವನ್ನು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಹೋಗೋಣ. ಇನ್ನೊಂದು ಮಸೀದಿ ಇದೆ ಅದಕ್ಕೆ. ಇದು 1204ರಲ್ಲಿ ನಿರ್ಮಿಸಿರ್ತಕ್ಕಂತಹ ಮಸೀದಿ, ಜೈನ ಮಸೀದಿ ಅಲ್ಲ, ಬಸೀದಿ. ಡಿಸೈನ್ಸ್ ದೇವಸ್ಥಾನ. ಜೈನ ಬಸೀದಿ. ಕಲ್ಲುಗಳು ನೋಡಿ ಯಾವ ಥರ ಜೋಡಿಸಿಟ್ಟಿದ್ದಾರೆ, ಯಾವ ಥರ ಮಾಡಿದ್ದಾರೆ ಅಂದರೆ
ಆಯಿತು 900 ಇಯರ್ಸ್ ಬ್ಯಾಕ್ ಎಲ್ಲ ಮಾಡಿರೋದು. ಮುಂದೆ ಜಾಗ ಎಲ್ಲ ಸೇಫ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇದರಲ್ಲೇನೂ ಇಲ್ಲ, ಎಲ್ಲ ಕಂಬಗಳಿದೆ. ರಾಮಕೃಷ್ಣ ಆಶ್ರಮವೂ ಇಲ್ಲೇ ಇದೆ. ಬನ್ನಿ ಒಂದು ಸರಿ ಅದನ್ನು ನೋಡ್ಕೊಂಬರೋಣ. ಬನ್ನಿ ಗೆಳೆಯರು, ರಾಮಕೃಷ್ಣ ಆಶ್ರಮ ಒಳಗಡೆ ಹೋಗೋಣ. ಈ ರಾಮಕೃಷ್ಣ ಆಶ್ರಮ ಆಚೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಹೋಗೋಣ. ಏನಿದೆ ಏನು ಅಂತ ಗೊತ್ತಿಲ್ಲ, ಇದರೊಳಗಡೆ ಏನು ಅಂತ. ಬನ್ನಿ ಗೆಳೆಯರೆ, ಇದು ಸ್ವಾಮಿ ವಿವೇಕಾನಂದರವರು 1892 ಅಕ್ಟೋಬರ್ 25ರಂದು ಇದೇ ಮನೆಯಲ್ಲಿ 9 ದಿವಸ ತಮ್ಮ ವಾಸ್ತವ್ಯನ ಹೂಡಿದ್ರು. ಅದಕ್ಕೋಸ್ಕರನೇ ಈ ಮನೆನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಮನೆ ಒಳಗಡೆ ಬಂದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮತ್ತು ಅವ್ರ ಗುರುಗಳು ರಾಮಕೃಷ್ಣ ಗುರೂಜಿಗಳ ಬಗ್ಗೆ ಫೋಟೋಸು ಎಲ್ಲ ಇದೆ. 1892 ಮಂತ್ರ ದೀಕ್ಷೆಯನ್ನು ತಗೊಂಡಿರ್ತಾರೆ. ಮತ್ತು ಈ ಮನೆ ಒಳಗಡೆ ಅವ್ರದ್ದು ಒಂದು ವಿಗ್ರಹ ಸುತ್ತ ಸ್ಥಾಪನೆ ಮಾಡಿದ್ದಾರೆ. ಆ ವಿಗ್ರಹ ಅಷ್ಟು ನೋಡೋಕ್ಕೆ ಚೆನ್ನಾಗಿದೆ ಅಂತಂದರೆ ನೋಡಿ ನೀವೇ. ಅದು ಸ್ವಾಮಿ ವಿವೇಕಾನಂದರೆ ಸ್ವತಃ ಇದ್ದು ಅಲ್ಲೇ ಡೈರೆಕ್ಟಾಗಿ ಕೂತಿದ್ದಾರೇನೋ ಅನ್ನೋ ಥರ ಕಾಣಿಸುತ್ತೆ ನಮಗೆ. ಮತ್ತು ಅದಾದಮೇಲೆ ಅವ್ರ ಕಲ್ಪನೆ, ನಮ್ಮ ಹಿಂದೂಸ್ತಾನದ ಬಗ್ಗೆ, ಭಾರತದ ಬಗ್ಗೆ ಇರ್ತಕ್ಕಂಥ ಕಲ್ಪನೆ ಇಲ್ಲೇ ಇದೆ ನೋಡಿ. ಬೋರ್ಡು ಹಾಕಿದ್ದಾರೆ. 19/27/1892 ಇದೇ ಮನೆ ಸ್ವಾಮಿ ವಿವೇಕಾನಂದವರು ತಾವು ಬದುಕಿದ್ದಾಗ 9 ದಿವಸ ಈ ಮನೆಯಲ್ಲಿ ವಾಸ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ರಾಮಕೃಷ್ಣ ಮಠನೂ ಕಟ್ಟಿದ್ದಾರೆ. ಇದು ರಾಮಕೃಷ್ಣ ಮಠ ಒಳಗಡೆ ಇರೋದು. ಒಂದು ಸ್ವಾಮಿ ವಿವೇಕಾನಂದರ ಫೋಟೋ ಇದೆ, ಮಧ್ಯದಲ್ಲಿ ರಾಮಕೃಷ್ಣ ಅವರು ಫೋಟೋ ಇದೆ, ಮತ್ತು ಅವ್ರದ್ದು ಇವ್ರದ್ದು ಫೋಟೋ ಇದೆ. ಇದು ಆಚೆ, ರಾಮಕೃಷ್ಣ ಆಶ್ರಮದ ಆಚೆ ಪಿಲ್ಲರ್ಗಳು, ಸುತ್ತ ಓಡಾಡೋಕ್ಕೆ ಜಾಗನೂ ಮಾಡಿದ್ದಾರೆ. ಇದು ಅಷ್ಟು ಚೆನ್ನಾಗಿ, ಇದು ಹೊಸ ಬಿಲ್ಡಿಂಗ್ ಆದ್ರೂ ಇದನ್ನು ತುಂಬ ಚೆನ್ನಾಗಿ ಅಲ್ಲಿ ಹೋದ ತಕ್ಷಣ ಒಂದು ಧ್ಯಾನ ಮಾಡೋ ಥರನೂ ಒಂದು ಪ್ಲೇಸ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಕೆಳಗಡೆಯಿಂದ ಅದು ವಿವೇಕಾನಂದವರು ಇರ್ತಕ್ಕಂಥ ಮನೆನ ನೋಡ್ಬೋದು ನಾವು. ಇಲ್ಲಿಂದ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಆ ಮನೆ ಕಾಣಿಸುತ್ತೆ. ಇದೇ ಮನೆ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ತನ್ನ ಜೀವನದಲ್ಲಿ 9 ದಿವಸ ಅಲ್ಲಿ ವಾಸ ಮಾಡಿರ್ತಕ್ಕಂತಹ ಮನೆ ಅದು. ಈಗ ಕೆಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ವಿವೇಕಾನಂದ ಆಶ್ರಮದಲ್ಲಿ ಈ ಬುಕ್ಸು ಮತ್ತು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ವಿವೇಕಾನಂದ ಅವ್ರದ್ದು ಬಗ್ಗೆನೂ ತೊಗೊಂಡಿದ್ದೀನಿ. ರಿಟರ್ನ್ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀನಿ. 9 o'clock ಟ್ರೈನ್ ಇದೆ. ಬೆಳಗಾವಿಯಿಂದ ರಿಟರ್ನ್ ಬ್ಯಾಂಗ್ಳೂರು ಹೊರಡ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಂಗ್ಳೂರ್. ಬರಬೇಕಾದ್ರೆ ಬೆಳಗಾಂ ಫೇಮಸ್ಸು ಕುಂದನ ಪರ್ಚೇಸ್ ಮಾಡ್ಕೊಂಡು ನನ್ನ ಮಗಳಿಗೋಸ್ಕರ ತೊಗೊಂಬಂದಿದ್ದೀನಿ. ಓಪನ್ ಮಾಡೋಣ ಬನ್ನಿ.
ಸೊ ನಮ್ಮ ಅಪ್ಪ ಫ್ರಿಜ್ ಮ್ಯಾಗ್ನೆಟ್ ತೊಗೊಬಂದಿದ್ರು. ಸೊ ಅದನ್ನು ಓಪನ್ ಮಾಡಿಬಿಟ್ಟು ಫ್ರಿಜ್ಗೆ ಸ್ಟಿಕ್ ಮಾಡಿದೆ.